ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ನಮ್ಮ ಹಬ್ಬ ಹೇಗಾಯಿತು ಅಂತ ನೋಡೋಣ ಬನ್ನಿ. ಬೆಳಗ್ಗೆನೇ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಪುಟ್ಟದಾಗ ಒಂದು ಮನೆ ಮುಂದೆ ರಂಗೋಲಿ ಹಾಕಿ ನಮ್ಮ ಮಾಮೂಲಿ ಗೊತ್ತಲ್ಲ ಕಿಚನ್ ಸೈಡ್ ನಾವು ಹೊರಟ್ವಿ. ಇವತ್ತಿನ ಸ್ಪೆಷಲ್ ಒಂದು ಕೋಸಂಬರಿ ಪಾಯಸ, ಹಪ್ಪಳ, ಅದ್ರ ಜೊತೆಗೆ ಟೊಮ್ಯಾಟೊ ಬಾತ್. ನಮ್ಮ ಒಂದು ಕಿಚನ್ ಕೆಲಸ ಸ್ಟಾರ್ಟ್ ಆಯಿತು. ಮನೆಯಲ್ಲಿ ಮಕ್ಕಳು ಅಪ್ಪ ಜೊತೆ ಸೇರಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡ್ರು. ಇದು ನಮಗೆ ಒಂದು ಹೊಸ ವರ್ಷದ ಹೊಸ ಹಬ್ಬ, ಮೊದಲನೇ ಹಬ್ಬ, ಸುಗ್ಗಿ ಹಬ್ಬ ಅಂತಲೇ ಹೇಳ್ಬೋದು. ಒಂದು ಸೂರ್ಯನಿಗೆ ಒಂದು ಕೃತಜ್ಞತೆ ಸಲ್ಲಿಸೋ ಹಬ್ಬ ಅಂತಲೂ ಹೇಳ್ತಾರೆ. ಅದರ ಜೊತೆಗೆ ನಮ್ಮ ಒಂದು ರೈತರಿಗೆ ನಾವು ಗೌರವ ಸಲ್ಲಿಸೋದು. ಇದು ಅವರು ಸುಗ್ಗಿ ಮಾಡಿ ಬೆಳೆದಿದ್ದಕ್ಕೆಲ್ಲ ಒಂದು ಪೂಜೆ ಸಲ್ಲಿಸ್ತಾರೆ ಈ ಹಬ್ಬ ಅಂತಲೇ ಹೇಳ್ಬೋದು. ಹಾಗೆ ಪೂಜೆ ಮುಗೀತು ಎಲ್ಲರದೂ. ನಾವೀಗ ಫ್ಯಾಮಿಲಿ ಟೈಮ್ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಲೇಟಾಗಿದ್ದರಿಂದ ಊಟನೇ ಫಸ್ಟ್ ಮುಗಿಸ್ಕೊಂಬಿಟ್ವಿ. ಅದಾದಮೇಲೆ ಗೊತ್ತಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹೊಸ ವರ್ಷದಲ್ಲಿ ಹೊಸ ಆರಂಭ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರೂ ಎಳ್ಳು ಬೆಲ್ಲ ತಿನ್ನಿಸ್ಕೊಂಡ್ವಿ. ಇದಾದಮೇಲೆ ನಾವು ಹೊರಟಿದ್ದು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಒಳ್ಳೆಯ ದರ್ಶನ ಆಯಿತು, ಪೂಜೆ ಆಯಿತು, ಒಳ್ಳೆ ಆಶೀರ್ವಾದ ಸಿಕ್ತು. ರಾಯರಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ. ತುಂಬ ರಶ್ ಇತ್ತು ಹಬ್ಬ ಇದ್ದಿದ್ದರಿಂದ, ತುಂಬ ಅಂದರೆ ತುಂಬ ಜನ ಇದ್ದರು. ಅಲ್ಲಿಂದ ನಾವು ಬಂದಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಕೂಡ ಒಳ್ಳೆ ದರ್ಶನ ಆಯಿತು, ಒಳ್ಳೆ ಪೂಜೆನ ಕೂಡ ಸಿಕ್ತು. ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಮಲ್ಲೇಶ್ವರ ಬೆಟ್ಟಕ್ಕೆ. ಅಲ್ಲಿ ಶಿವನ ದೇವಸ್ಥಾನ ಇದೆ. ತುಂಬ ಒಂದು ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು. ಅಲ್ಲೂ ಒಳ್ಳೆ ಪೂಜೆ ಸಿಕ್ತು, ಒಳ್ಳೆ ದರ್ಶನ ಕೂಡ ಆಯಿತು. ಹಾಗೆ ಅಲ್ಲಿದ್ದ ಒಂದು ವಿಹಂಗಮ ನೋಟ ಅಂತಲೇ ಹೇಳ್ಬೋದು. ಒಂದು ಸುಂದರವಾದ ತಾಣ ಅದು. ತುಂಬ ಒಳ್ಳೆ ಪ್ಲೇಸು. ಯಾವತ್ತಾದರೂ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಅಲ್ಲಿ ದರ್ಶನ ಮಾಡಿ ನಮ್ಮ ಇವತ್ತಿನ ಹಬ್ಬನ ಈ ವಿಡಿಯೋದೊಂದಿಗೆ ಇಷ್ಟರಲ್ಲಿ ಮುಗಿಸ್ತಾ ಇದ್ದೀವಿ. ನಿಮ್ಮ ಹಬ್ಬ ಹೇಗೆ ಆಚರಿಸಿದ್ರಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.